ಟೈಮ್. ನಾನು ದಿವ್ಯ ಜ್ಯೋತಿ. ರಾಜಣ್ಣನ ಮಗ ಈ ಹೆಸರು ಕೇಳಿದ ತಕ್ಷಣ ರಾಜಣ್ಣನ ಮಕ್ಕಳು ನೆನಪಾಗ್ತಾರೆ. ಆದರೆ ಗಾಂಧಿನಗರದಲ್ಲಿ ಈಗ ಹೊಸ ಹವಾ ಶುರುವಾಗಿದೆ. ಬೇರೆಯವ್ರ ಹೆಸರು ಕೇಳ್ತಾ ಇದೆ. ಇದೇನಪ್ಪ ರಾಜಣ್ಣನ ಹೆಸರಲ್ಲಿ ಬೇರೆಯವ್ರ ಹೆಸರು ಕೇಳ್ತಾ ಇದೆಯಾ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ಸಿನಿಮಾ ಹೆಸರೇ ರಾಜಣ್ಣನ ಮಗ. ಸಿನಿಮಾ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಟ್ರೇಲರ್ ನೋಡಿದಾಗ ಏನೋ ಒಂದು ಸ್ಪೆಷಲ್ ಇದೆ ಈ ಸಿನಿಮಾಲಿ, ಒಂದು ದಮ್ ಇದೆ, ಒಂದು ಕಿಕ್ ಇದೆ ಅಂತ ಅನಿಸುತ್ತೆ. ಆ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಹಾಗಿದ್ರೆ ಇವತ್ತು ರಿಲೀಸ್ ಆಗಿರುವಂತಹ ಸಿನಿಮಾ ಬಗ್ಗೆ ಎಷ್ಟು ಜೋಶಲ್ಲಿದ್ದಾರೆ. ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ರೆಸ್ಪಾನ್ಸ್ ನೋಡ್ಕೊಂಡು ಬಂದಿದ್ದಾರೆ. ಸೊ ಎಲ್ಲರ ಅಭಿಪ್ರಾಯಗಳನ್ನು ಎಲ್ಲ ಕೇಳೋದು ಬಾಕಿ ಇದೆ. ಇದು ಈ ಹೊತ್ತಿನ ವಿಶೇಷ ಸನ್ ಆಫ್ ರಾಜಣ್ಣ. ರೈಟ್, ನಮ್ಮ ಜೊತೆಗೆ ಸನ್ ಆಫ್ ರಾಜಣ್ಣನ ಮಗಳ ಬಗ್ಗೆ ಮಾತಾಡೋದಕ್ಕೆ ಟೀಮ್ ರೆಡಿ ಇದ್ದಾರೆ. ಸೊ ಅವ್ರನ್ನೆಲ್ಲರನ್ನು ವೆಲ್ಕಮ್ ಮಾಡೋದು ನನ್ನ ಜವಾಬ್ದಾರಿ. ಸೊ ವೆಲ್ಕಮ್ ಮಾಡ್ಕೊಂಡು ಫಸ್ಟ್ ಆ್ಯಕ್ಚುಲಿ ಈ ಸಿನಿಮಾದ ಟ್ರೇಲರ್ ನೋಡಿದ ತಕ್ಷಣ ಯಾರಪ್ಪ ಫೈಟರು ಈ ಮಟ್ಟಿಗೆ ಧೂಳೆಬ್ಸಿದ್ದಾರೆ ಅಂತ, ಯಾಕಂದರೆ ಅಷ್ಟೇ ಚೆನ್ನಾಗಿ ಧೂಳೆಬ್ಸಿದ್ದಾರೆ ಅಲ್ಲಿ. ಸೊ ಅದಕ್ಕೆ ನಾನು ಫಸ್ಟ್ ಅವ್ರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫೈಟ್ ಮಾಸ್ಟರ್ ನಮ್ಮ ಜೊತೆಗೆ ಡಿಫ್ರೆಂಟ್ ಡ್ಯಾನಿ ಇದ್ದಾರೆ. ಹಲೋ ಸರ್, ಹೇಗಿದ್ದೀರಾ? ಎಸ್, ಅಫ್ಕೋರ್ಸ್ ಡಿಫ್ರೆಂಟ್ ಆಗಿರ್ತೀರಾ. ಸೊ ಹೇಗಿದೆ ಖುಷಿ? ತುಂಬ ಖುಷಿಯಾಗಿದೆ. ಯಾಕಂದರೆ ನಾನು ಜೋಗಿ ದುನಿಯಾ ಸಿನಿಮಾ ಮಾಡಿದ್ದೆ. ಅದರಲ್ಲೆಲ್ಲ ಒಂದು ಆಕ್ಷನ್ ಸಿನಿಮಾ ತುಂಬಾ ನನ್ನ ಡಿಫ್ರೆಂಟ್ ಡ್ಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ, ಮಾಸು ನ್ಯಾಚುರಲ್ ಆಗಿ ಮಾಡ್ತಾರೆ ಅನ್ನೋ ಥರ ಒಂದಿತ್ತು. ಅದೇ ಥರ ಈ ಸಿನಿಮಾದಲ್ಲಿ ರಾಜಣ್ಣನ ಮಗದಲ್ಲಿ ನನಗೆ ತುಂಬ ಹೆಸರು ಬಂದಿದೆ. ಎಲ್ಲ ಆಡಿಯನ್ಸ್ ಎಲ್ಲ ತುಂಬ ಖುಷಿ ಪಡ್ತಾರೆ. ತುಂಬ ಹ್ಯಾಪಿ ಆಗಿದ್ದೀನಿ ನಿಜವಾಗ್ಲೂ. ಓಕೆ, ನಾವು ಹ್ಯಾಪಿ ಆಗಿದ್ದೀವಿ. ಯಾಕೆ ಹೇಳಿ? ಬರೀ ನಿರ್ದೇಶಕರು, ನಾಯಕ ನಾಯಕಿ, ಒಂದು ಸ್ವಲ್ಪ ಮುಂದೆ ಹೋಗಿ ಸಂಗೀತ ನಿರ್ದೇಶಕರು, ಇವ್ರು ಯಾರಾದರೂ ಬರ್ತಾರೆ. ಈ ಫೈಟ್ ಮಾಸ್ಟರ್ ಇವರೆಲ್ಲ ನಮ್ಮ ಸ್ಟುಡಿಯೋಗೆ ಬರೋದೇ ಇಲ್ಲ. ನೀವು ಬಂದಿದ್ದೀರಲ್ಲ ಅದಕ್ಕೆ. ಸೊ ಮತ್ತಿನ್ಯಾರಿದ್ದಾರೆ ನಮ್ಮ ಸ್ಟುಡಿಯೋಲಿ ಅಂತ ಅಂದರೆ, ಚಿತ್ರದ ನಾಯಕನಿಗೆ ಟಕ್ಕ ಫಾರ್ ಕೊಡುವಂಥ ಖಳನಾಯಕ, ಅವರು ಇಂಪಾರ್ಟೆಂಟು. ಸೊ ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಅವರಿದ್ದಾರೆ. ರಾಜು, ಹಲೋ, ಹೇಗಿದ್ದೀರಾ? ನಮಸ್ತೆ. ಏನು ಸರ್, ಫುಲ್ಲು ಫೈಟ್ ಎಲ್ಲ ಮಾಡಿ ಸುಸ್ತಾಗ್ಬಿಟ್ಟು ಬಂದ್ರಾ? ಖಂಡಿತ ತುಂಬ ಚೆನ್ನಾಗಿ ನಮ್ಮ ಪಕ್ಕದಲ್ಲೇ ಇದ್ದಾರೆ ಡ್ಯಾನಿ ಮಾಸ್ಟ್ರು. ಬೆವರಿಳಿಸಿದ್ರಾ? ಯಾರಿಗೂ ಏನೂ ಕಾಂಪ್ರಮೈಸ್ ಇಲ್ದಿರ ಎಲ್ಲಿ ಬೀಳಿಸ್ಬೇಕು, ಏಳಿಸ್ಬೇಕು, ರೋಪ್ ಶಾಟ್ಸು, ಎಲ್ಲ ಶಾಟ್ಸು ಹೀರೋ ಹತ್ರ ಆಗಲಿ ವಿಲನ್ ಆಗಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನಾವು ಆ ಕಷ್ಟಪಟ್ಟಿದ್ದು ಇವತ್ತು ತೆರೆ ಮೇಲೆ ನೋಡಿದ್ದಕ್ಕೆ ಅದು ನಿಜವಾಗ್ಲೂ ಖುಷಿ ಕೊಡುತ್ತೆ. ತುಂಬ ಆಡಿಯನ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಫೈಟ್ಸ್ ಎಕ್ಸಲೆಂಟ್ ಇದೆ. ಒಳ್ಳೆ ಮಾಸ್ ಫೀಲ್ ಕೊಟ್ಟಿದ್ದಾರೆ ಹೀರೋಗೂ ಮತ್ತು ವಿಲನ್ಗೂ ಅಂತೇಳಿ. ತುಂಬ ಚೆನ್ನಾಗಿದೆ. ವಿ ಆರ್ ವೆರಿ ಹ್ಯಾಪಿ ಟು ಸಿ ದ ಮೂವಿ ಆ್ಯಂಡ್ ಆಡಿಯನ್ಸ್ ರೆಸ್ಪಾನ್ಸ್. ವಿಲನ್ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಹೀರೋ ಬರಲಿಲ್ಲ ಅಂದರೆ ಹೆಂಗೆ? ನಮ್ಮ ಜೊತೆಗಿದ್ದಾರೆ ಚಿತ್ರದ ನಾಯಕ ಹರೀಶ್. ಹಲೋ ಹರೀಶ್, ಹೇಗಿದ್ದೀರಾ? ನಮಸ್ತೆ. ಸಿನಿಮಾ ರಿಲೀಸ್ ಆಗಿದೆ, ಬಿಗ್ ಸ್ಕ್ರೀನಲ್ಲಿ ನಿಮ್ಮನ್ನು ನೀವು ನೋಡ್ಕೊಂಡಿದ್ದು ಎಷ್ಟು ಖುಷಿ ಆಯಿತು? ಆಡಿಯನ್ಸ್ ರೆಸ್ಪಾನ್ಸ್ ಹೇಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಖುಷಿ ಅನ್ನೋದಕ್ಕಿಂತ ಒಂಥರ ವರ್ಡ್ಸ್ ಬರ್ತಾ ಇಲ್ಲ, ಅಷ್ಟು ಕ್ರೌಡು. ಆಕ್ಚುಲಿ ಡೈರೆಕ್ಟರ್ ಕರ್ಕೊಂಬಂದು ಕೂರಿಸಿದ್ರೆ ಅವರ ಸ್ಕ್ರಿಪ್ಟ್ ಆದ್ರೂ ಕೊಟ್ಟಿರ್ತಿದ್ರು, ಡೈಲಾಗ್ ಏನೋ ಕೊಟ್ಟು ಮಾತಾಡೋಕೆ ಅಟ್ಲೀಸ್ಟ್ ಒಂದು ಹೆಲ್ಪ್ ಸ್ವಲ್ಪ ಆಗ್ತಾ ಇತ್ತು, ಬ್ಯಾಟ್ ಮಾಡಿ ಮಾತಾಡ್ಬೋದಾಗಿತ್ತು. ಬಟ್ ಇದು ಈ ಥರದ ಒಂದು ಎಕ್ಸ್ಪೀರಿಯೆನ್ಸು ಐ ಥಿಂಕ್ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಅನ್ನಿಸ್ತಾ ಇದೆ ನನಗೂ ಕೂಡ. ಆ್ಯಂಡ್ ಮೋರ್ ಓವರ್ ನಾವು ಮಾಡಿರೋಂಥ ಸಿನಿಮಾ ಇವತ್ತು ಏನು ಜನ ಮೆಚ್ಚುಗೆ ಇದೆಯಲ್ಲ, ಅದನ್ನು ನೀವು ಎಷ್ಟು ಕೊಟ್ಟು ಏನು ಮಾಡಿದ್ರೂ ಬರಲ್ಲ. ಏನೇ ಮಾಡಿದರೂ ನಾವು ಇನ್ನೂ ಕಮ್ಮಿ ಅಂತ ಅನ್ಸುತ್ತಾನೆ ಹೊರತು ನಮಗೆ ಸಮಾಧಾನ ಅನ್ನೋದಿಲ್ಲ. ಯಾಕಂದರೆ ಆ ಒಂದು ಪ್ರೀತಿಯ ವಿಶ್ವಾಸ ಇವತ್ತು ಬರೀ ದೊಡ್ಡ ಸಿನಿಮಾಗಳಿಗೆ ಮಾತ್ರನೇ ಮೀಸಲಿಟ್ಟಿಲ್ಲ. ಎಲ್ಲ ನಮ್ಮಂಥ ಒಂದು ಹೊಸಬ್ರಿಗೆ ಎನ್ಕರೇಜ್ ಮಾಡಿ ಈ ಥರನೂ ಒಂದು ಜನ ನಮಗೋಸ್ಕರ ಒಂದು ಪ್ರೀತಿ ಕೊಟ್ಟು ವಿಶ್ವಾಸ ಇಟ್ಟು ಸಿನಿಮಾ ನೋಡಿ ಒಂದು ಗೆಲ್ಸ್ಕೊಡ್ತಾರೆ ಅಂತಂದರೆ ಅದನ್ನು ವ್ಯಕ್ತಪಡಿಸೋಕ್ಕೆ ಒಂದು ವರ್ಡ್ಸ್ಗಳು ಸಿಗ್ತಾ ಇಲ್ಲ. ಸೊ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಚಿತ್ರದ ನಾಯಕಿ ಅಕ್ಷತಾ ನಮ್ಮ ಜೊತೆಗಿದ್ದಾರೆ. ಹಲೋ. ಹಲೋ. ಏನ್ರಿ ಇಷ್ಟೊಂದು ನಗ್ತಾ ಇದ್ದೀರಾ? ಏನು ಸಮಾಚಾರ? ಏನು ಆಡಿಯನ್ಸ್ ಅಷ್ಟೊಂದು ಸೆಲ್ಫಿ ತಗೊಂಡ್ರಾ? ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಲ್ಲರೂ ಆಡಿಯನ್ಸ್ ರೆಸ್ಪಾನ್ಸ್ಗೋಸ್ಕರ ನಾವೆಲ್ಲರೂ ಕಾತ್ರದಿಂದ ಕಾಯ್ತಿದ್ವಿ. ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿರತ್ತೆ ಏನು ಅಂತ. ಸೊ ಫಿಂಗರ್ಸ್ ಕ್ರಾಸ್ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಸೊ ಆಡಿಯನ್ಸ್ ರೆಸ್ಪಾನ್ಸ್ ಏನಿರುತ್ತೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ. ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಗೋಯಿಂಗ್ ಗುಡ್. ನೋಡೋಣ. ಆಡಿಯನ್ಸ್ ಇರಲಿ, ನಿಮ್ಮ ಮನೇಲಿ ಹೆಂಗಿದೆ? ನಮ್ಮ ಮನೇಲಿ ಆಬ್ವಿಯಸ್ಲಿ ಪ್ರತಿ ಸಿನಿಮಾ ರಿಲೀಸ್ ಆದಾಗೆಲ್ಲ ಹಬ್ಬನೇ ನಮ್ಮ ಮನೇಲಿ. ಸಿನಿಮಾ ರಿಲೀಸ್ ಆಗೋವರೆಗೂ ಒಂದು ರೀತಿ ಭಯ ಇರುತ್ತೆ. ಯಾವಾಗ ರಿಲೀಸು, ಡೇಟು, ಅದು ಇದು ಆ ಥರದ ಟೆನ್ಷನ್ಸ್ ನೀವುಗಳು ಪಾರ್ಟ್ ಆಫ್ ಮೂವಿ ಅಂತ ಬಂದಾಗ ನಿಮ್ಗಳಿಗೆ ಆ ಟೆನ್ಷನ್ಸ್ ಕಾಣಲ್ಲ ಅಂತ ಅನ್ಸುತ್ತೆ, ಅಥವಾ ಕಾಣುತ್ತಾ ಹೇಗೆ? ಇಲ್ಲ, ಯಾಕಂದ್ರೆ ನಾನು ಸುಮಾರು ಸರಿ ಹೇಳಿದೆ ಸರ್ಗೆ, ಸರ್ ಸಿನಿಮಾ ತೋರಿಸಿ ಅಂತ ಹರೀಶ್ ಸರ್ಗೆ. ಬಟ್ ಇಲ್ಲ, ನೀವು ಥಿಯೇಟ್ರಲ್ಲೇ ನೋಡಬೇಕು ಅಂತ. ನಾನು ಥಿಯೇಟ್ರಲ್ಲಿ ನೋಡಿದ್ದೆ. ತುಂಬ ಖುಷಿ ಆಯಿತು ನನಗೆ. ಆ DTS, ಆ ಸೌಂಡ್ ಎಫೆಕ್ಟಲ್ಲಿ, ಆ ಜನಗಳು ಇದ್ರ ಮಧ್ಯೆ ಎಲ್ಲ ವಿಸಲ್ ಹೊಡೆಯುತ್ತಿದ್ರೆ ನನ್ನ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾಯಿತ್ತು. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಫಸ್ಟ್ ಶೋ ತೋರಿಸಿದ್ದಕ್ಕೆ ಹರೀಶ್ ಸರ್. ಯಾಕೆ ಈ ಥರ? ಉದ್ದೇಶ ಏನು?
ಅಲ್ಲ ನಮ್ಮ ಮನೇಲಿ ಬರೀ ಊಟ ಹಬ್ಬ ಅಂತ ನಾವು 4 ಜನ ಊಟ ಮಾಡೋದಕ್ಕೂ ಎಲ್ಲರೂ ಜೊತೆ ಸೇರ್ಸ್ಕೊಂಡು ಊಟ ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ. ಅಬ್ಬಾ ಊರಬ್ಬ ಮಾಡೋದು. ಊರಬ್ಬ ಮಾಡೋ ಅಂತಾರಲ್ಲ ಆ ಥರ ಕಾನ್ಸೆಪ್ಟ್ ಅನ್ಸ. ಸೊ ಎಲ್ಲರ ಜೊತೆ ಒಂದು ಕುತ್ಕೊಂಡು ಆ ಒಂದು ಜನರ ಮಧ್ಯದಲ್ಲಿ ಅವರ ಒಂದು ಆ ಸಂತೋಷ, ಒಂದೇ ಅವ್ರು ಹೇಳಿದಾಗ ವಿಜಿಲ್ ಹೊಡೆಯೋದು, ಕಿರ್ಚೋದು, ಕೂಗಾಡೋದು, ಆಡಿಯನ್ಸ್ ಆ ಫೀಲ್ ಜೊತೆಲಿ ಸಿನಿಮಾ ಏನು ನೋಡ್ತೀವಲ್ಲ ಓಕೆ, ಅದು ನೀವು ಏನು ಯಾವುದು ಎಫೆಕ್ಟ್ ಹಾಕಿದ್ರೂ ಸಿಗಲ್ಲ ನಿಮಗದು. ಆ ಎಫೆಕ್ಟ್ಸ್ ಇಲ್ವೇ ಇಲ್ಲ ಬಿಡಿ ಇವತ್ತಿಗೂ. ನಾ ಒಂದು ಹಾಕೋಣ ಅಟ್ಲೀಸ್ಟ್ ಒಂದು ಜನರ ಎಫೆಕ್ಟು ಅಂತಂದ್ರೆ. ಇಲ್ಲ, ಹುಡುಗರು ಸಿಲ್ಲೆ ಹೊಡೆಯೋದು ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಹೀರೋಗೂ ವಿಲನ್ಗೂ ಅಲ್ವಾ? ನಿಮಗ್ ಜಾಸ್ತಿ ಇಷ್ಟ ಆಗುತ್ತೆ ಅನ್ಸುತ್ತೆ. ಹೊಡಿತಾ ಇಲ್ಲ ನೋಡು, ಒಂದು ಆಕ್ಚುಲಿ ನಿಮಗ್ ಶಿಳ್ಳೆ ಚಪ್ಪಾಳೆಗಿಂತ ಬೈಗಳನ್ನೇ ನಿಮಗ್ ಖುಷಿ ಆಗೋದು. ವಿಲ್ಲನ್ಗೆ ಯಾವಾಗ ವಿಲ್ಲನ್ ಇಷ್ಟ ಆಗಿದ್ದಾನೆ ಆಡಿಯನ್ಸ್ಗೆ ಅನ್ಸುತ್ತೆ ಅಂದ್ರೆ ಅವನ್ನ ಚೆನ್ನಾಗಿ ಜನ ಬೈಬೇಕು, ಅವಾಗ್ಲೇ ಜನಕ್ಕೆ ಇಷ್ಟ ಆಗಿದ್ದಾರೆ ಅಂತ. ಆಗ್ಲೇ ಫಸ್ಟ್ ಸಿಲ್ಲೆ ಹೊಡಿತಾರೆ ಎಂಟ್ರಿಗೆಲ್ಲ, ಆಮೇಲೆ ಹೊಗಳೋದು ತೆಗಳೋದು ಆಮೇಲೆ ನೆಕ್ಸ್ಟ್. ಕರೆಕ್ಟ್. ಆಮೇಲೆ ನಿಮ್ ಪಿಕ್ಚರ್ನೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ. ಸೊ ಹೇಳಿ, ಈ ಪಾತ್ರ ಸಿಕ್ಕಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು? ತುಂಬ ಖುಷಿ ಆಯ್ತು ಮೇಡಮ್. ತುಂಬ ಚೆನ್ನಾಗಿದೆ, ಒಳ್ಳೆ ರಗಡ್ ಲುಕ್ಕಲ್ಲಿ ಮಾಡಿರೋವಂಥದ್ದು. ಎಲ್ಲೂ ನಗುವಂಥ ಸೀನ್ ಇರೋದಿಲ್ಲ ವಿಲನ್ಗೆ. ಫುಲ್ ಟಕಾಫರಲ್ಲಿ ಹೋಗ್ತಾ ಇರುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ತುಂಬ ಚೆನ್ನಾಗಿ ಚಾಲೆಂಜಿಂಗ್ ಆಗಿ ಮಾಡಿದ್ದೀವಿ. ಓಕೆ, ಹೀರೋನ ವಿಲನ್ನ ಅನ್ನೋ ಆ ಕಾತ್ರ ಇರುತ್ತೆ ಎಂಟೈರ್ ಮೂವಿನಲ್ಲಿ. ಸೊ ಎಷ್ಟು ಫೈಟ್ಸ್ ಇದೆ ಸರ್? ಟೋಟಲ್ 6 ಫೈಟ್ಸ್ ಇದೆ. ಓಕೆ, 6 ಫೈಟಲ್ಲಿ 4 ಫೈಟ್ ಮೇಜರ್ ಇದೆ, ಇನ್ನೊಂದು ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಚಿಕ್ಕದು. ಓಕೆ, ಬಟ್ ಒಂದೊಂದು ಫೈಟ್ಸು ಒಂದೊಂದು ಥರ ತೆಗ್ದಿದ್ದೀನಿ. ಒಂದು ಗ್ಯಾರೇಜ್ ಫೈಟ್ಸ್ ಇದೆ, ತುಂಬ ನ್ಯಾಚುರಲ್ ಫೈಟ್ಸ್ ಅದು. ಆಮೇಲೆ ಇನ್ನೊಂದು ಇಂಟ್ರೊಡಕ್ಷನ್ ಫೈಟ್ಸ್ ಇದೆ, ಅದು ಕುಂದಾಪುರದಲ್ಲಿ ಮಾಡಿದ್ದು. ಅದರಲ್ಲೆಲ್ಲ ಒಂದು ಗೋಡೆ ಹತ್ತ ಮೇಲೆ ಹೊಡೆಯೋದೆಲ್ಲ ಇದೆ, ತುಂಬ ರಫ್ ಆ್ಯಂಡ್ ಟಫ್, ತುಂಬ ಡೇಂಜರ್ ಜಾಗ ಅದು ಇಂಟ್ರೊಡಕ್ಷನ್ ಫೈಟು. ಮತ್ತು ಇನ್ನೊಂದು ಮರಳು ದಂಧೆಯಲ್ಲಿ ಒಂದು ಫೈಟ್ಸ್ ಇದೆ. ಈ ಸಿನಿಮಾದ ಜೀವಾಳ ಏನು? ಸಿನಿಮಾದಲ್ಲಿ ಆ್ಯಕ್ಚುಲಿ ನೀವು ಸಿನಿಮಾ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಅದ್ರ ಕ್ವಾಲಿಟಿ ಏನು. ಒಂದು ಕ್ಯಾಮ್ರಾ ವರ್ಕಿಂದ ಹಿಡಿದು, ಸ್ಟೋರಿ ಸಬ್ಜೆಕ್ಟಿಂದ ಹಿಡಿದು, ಓಪನಿಂಗಿಂದ ಹೇಗೆ ಸ್ಕ್ರೀನ್ ಪ್ಲೇಯಿಂದ ಹಿಡಿದು, ಹೇಗೆ ನೆರೇಟ್ ಮಾಡಿಕೊಂಡು ಎಂಡಿಂಗ್ ತನಕ ತೊಗೊಂಡೋಗಿದ್ದಾರೆ. ಪ್ರತಿಯೊಬ್ಬರು ಕ್ಯಾರೆಕ್ಟರೈಸೇಷನ್ಸು, ಅದಾದ ನಂತರ ಸಿನಿಮಾ ಎಲ್ಲಿ ಬೇಕು ಫೈಟ್ಸ್ಗಳು, ಅಂದರೆ ಐ ಮೀನ್ ಆ ಸ್ಟೋರಿ ಸಬ್ಜೆಕ್ಟ್ ಯಾವ ಥರ ಡಿಮ್ಯಾಂಡ್ ಮಾಡುತ್ತೋ ಆ ಥರ ಆ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಫೈಟ್ಸ್ ಆಗಲಿ, ಸಾಂಗ್ ಆಗಲಿ, ಆ ಒಂದೊಂದು ಸಾಂಗು ಕೂಡ. ಅದ್ರ ಜೊತೆಲಿ ನಮ್ಮ ಮಾಡಿರೋಂಥ ಎಲ್ಲ ಟೆಕ್ನಿಷಿಯನ್ಸು, ಒಬ್ಬರು ಫೈಟ್ ಮಾಸ್ಟರ್ ಡ್ಯಾನಿ ಮಾಸ್ಟ್ರೇ ಮಾಡಿದ್ರು ಎಲ್ಲ ಫೈಟ್ಸು. ಆಮೇಲೆ ಮೇಜರ್ ರವಿ ಬಸ್ರೂರ್ ಮಾಡಿದ್ರು KGF ನಂತರ ನಮ್ಮ ಸಿನಿಮಾನೆ. ಅವ್ರು ಬ್ಯುಸಿ ಶೆಡ್ಯೂಲಲ್ಲೂ ಪಾಪ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ, ಅವ್ರದ್ದು ಡೇ ಅಲ್ಲಿ ಅವ್ರು KGF ಮಾಡ್ತಾರೆ, ನಮ್ಮದು ನೈಟ್ ಇಲ್ಲಿ ಮಾಡ್ತಾಯಿದ್ರು. ಆಲ್ಮೋಸ್ಟ್ ನೈಟ್ ಶೂಟ್ ನಿಮ್ಮದು? ಆಲ್ಮೋಸ್ಟ್ ನೈಟ್ ಶೂಟ್ ಅನ್ನೋದಕ್ಕೆ ವರ್ಕ್, ರೀ ರೆಕಾರ್ಡಿಂಗ್ ವರ್ಕ್, ಪೋಸ್ಟ್ ಪ್ರೊಡಕ್ಷನಲ್ಲಿ ಪಾಪ ಆ ಟೈಮಲ್ಲಿ ಅವರು ರವಿ ಬಸ್ರು ಕೂಡ ಬ್ಯುಸಿ ಇದ್ದರು. ಸಂತಂತ್ರಲ್ಲಿ ಅವರು ನೋಡಿ ಅದು ಮಾಡ್ಕೊಂಡು ಕೊಟ್ಟರು. ಇದರಲ್ಲಿ ಮೇಜರ್ ಕೈವಾಡ ಬಂದು ನಮ್ಮ ಡೈರೆಕ್ಟ್ರದು. ಆ ಸ್ಕ್ರಿಪ್ಟ್ ಮಾಡಿ ಸ್ಟೋರಿ ಹೇಳಿ ಈ ಥರ ಹಿಂಗಂದಾಗ ನಮ್ಗೆ ಅವಷ್ಟು ಡೇ ಒಂದೇನೋ ಒಂದು ಅಪ್ರಾಕ್ಸಿಮೇಟಾಗಿ ಒಂದು ರೇಂಜಲ್ಲಿ ಸ್ಟೋರಿ ಅಂತ ಅನ್ನಿಸ್ತಾಯಿತ್ತು. ನಂತರ ಇವತ್ತು ಸಿನಿಮಾ ನೋಡಿದ ನಂತರ ಜನ ಅದನ್ನು ರಿಸೀವ್ ಮಾಡ್ತಾರೆ ರೀತಿ ನೋಡಿದ್ಮೇಲೆ, ಪ್ಲಸ್ ನಮಗೂ ಆ ಸ್ಕ್ರೀನ್ ನೋಡಿದ್ಮೇಲೆ ನಂತರ ವೆರಿ ಬ್ಯೂಟಿಫುಲ್ ಮೂವಿ ಇದು. ಇವಾಗ ಶೂಟ್ ಮಾಡುವಾಗ ಅಕ್ಷತಾ ಒಂಥರ ನಿಮಗೆ ಸ್ಟೋರಿ ಹೇಳಿರೋದೇ ಒಂಥರ ಇರುತ್ತೆ. ನಿಮ್ಮನ್ನ ಶೂಟ್ ಟೈಮಲ್ಲಿ ನೀವು ಇಷ್ಟು ನೋಡ್ಕೊಂಡಿರ್ತೀರಿ. ಓವರ್ ಆಲ್ ಪಿಕ್ಚರ್ ನೋಡ್ತಾ ಅಂದಾಗ ಓ ಈ ಥರನ ಸಿನಿಮಾ ಇರೋದು ಅಂತ ಆಶ್ಚರ್ಯ ಆಯ್ತಾ ನಿಮಗೆ, ಅಥವಾ ಓಕೆ ನನಗೆ ಮುಂಚೆನೇ ಇದರಲ್ಲಿ ಅಲ್ಪ ಸ್ವಲ್ಪ ಗೊತ್ತಿತ್ತು ಅಂತ ಅನ್ನಿಸ್ತಾ? ಇಲ್ಲ, ಆಕ್ಚುಲ್ ಆಗಿ ನನಗೆ ಹೇಳಿದ್ದು ಬರೀ ಸ್ಕ್ರಿಪ್ಟು, ನನ್ನ ಪೋರ್ಷನ್ ಮಾತ್ರ ಏನು ಹೇಳಿದ್ರು ಅಷ್ಟೇ ನಂಗೆ ಗೊತ್ತಿತ್ತು. ಸೊ ಮೂವಿನ ಕಂಪ್ಲೀಟ್ ಆಗಿ ನಾನು ಸ್ಕ್ರೀನಲ್ಲಿ ನೋಡಿದಾಗ ಇಟ್ ವಾಸ್ ಲೈಕ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿತ್ತು. ಓ ಹಿಂಗೂ ಮಾಡಿದಾರ ಡೈರೆಕ್ಟ್ರು, ಹಿಂಗೂ ತೋರಿಸಿದಾರ ಅನ್ನೋದು ಒಂದು ಸೂಪರ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಪ್ರೀಮಿಯರ್ಗೆ ನಾನು ಕೇಳಿದೆ, ಹರೀಶ್ ಅವ್ರನ್ನೂ ಕೇಳಿದೆ, ಆಮೇಲೆ ಶ್ರೀನಿವಾಸ್ ಸರ್ನೂ ಕೇಳಿದೆ, ಸರ್ ಸೀನು ಸರ್ ಯಾವಾಗ ಇಡ್ತೀರಾ ನೀವು ಪ್ರೀಮಿಯರ್ ಶೋ ಅಂದರೆ, ಪ್ರೀಮಿಯರ್ ಹಂಗಂದ್ರೆ ಏನಮ್ಮ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, ಇಷ್ಟು ಸಿನಿಮಾಗಳು ಮಾಡಿದೀನಿ, ಒಂದು ಪ್ರೀಮಿಯರ್ ನೋಡಿಲ್ಲ ಸರ್, ಅಟ್ಲೀಸ್ಟ್ ನೀವರದ್ದು ತೋರಿಸಿ ಅಂತಂದ್ರೆ, ಇಲ್ಲ ಥಿಯೇಟ್ರಲ್ಲಿ ಜನರ ಮಧ್ಯೆ ಕುತ್ಕೊಂಡು ನೋಡಿದಾಗ ನಿಂಗೆ ಗೊತ್ತಾಗತ್ತೆ ಅಂತ. ಬಟ್ ಔಟ್ಕಮ್ ಅದು ಹೇಳಿದೊಂದು ಮಾಡೋದೊಂದು ಮಾಡ್ತಾರಲ್ಲ, ಬಟ್ ಆ ಥರ ಮಾಡಿಲ್ಲ. ಇಟ್ಸ್ ಕಮ್ ಔಟ್ ವೆರಿ ನೈಸ್ಲಿ. ಸೀನು ಎಲ್ಲಿದ್ದಾರೆ ಅವರು? ಅವರ ಸ್ವಲ್ಪ ಬಿಸಿ ಇದ್ದಾರೆ. ಬಿಸಿ? ಓ ಮೈ ಗಾಡ್, ಇದು ಚಾನ್ಸೇ ಇಲ್ಲ. ಈಗ ಒಂದು ಬ್ರೇಕ್ ತಗೊಂಡು ಅವ್ರನ್ನ ಕರ್ಕೊಂಡೇ ಬಂದ್ಬಿಡ್ತೀನಿ, ಏನಂತೀರಾ? ಎಸ್ ಅಲ್ವಾ? ಓಕೆ, ಅವರಿದ್ರೆ ಇನ್ನೊಂದು ಸ್ವಲ್ಪ ಮಜಾ ಇರುತ್ತೆ. ಸಿನಿಮಾ ಬಗ್ಗೆ ಅಷ್ಟೊಂದೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಅದರ ಎಫರ್ಟ್, ಅದರ ಒಂದು ಕ್ರೆಡಿಟ್ ಅವ್ರಿಗೆ ಹೋಗಲೇಬೇಕು. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಡ್ಯಾನಿ ಸರ್, ನಮ್ಮ ಜೊತೆಗೆ ಇಷ್ಟೊತ್ತು ಇದ್ದಿದ್ದಕ್ಕೆ. ಆ್ಯಂಡ್ ವಿಶ್ ಯು ಗುಡ್ ಲಕ್. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮಿಂದ ಬರಬೇಕು, ನಾವು ಮತ್ತೆ ನಮ್ಮ ಸ್ಟುಡಿಯೋದಲ್ಲಿ ನೋಡಬೇಕು ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಮೇಡಮ್. ರೈಟ್, ಕೋಲಾರ ಸೀನು ಅವ್ರು ಬರ್ತಾರೆ. ಕೋಲಾರದಿಂದ ಅಲ್ಲ, ನಮ್ಮ ಸ್ಟುಡಿಯೋಲ್ಲೇ ಇದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿಗೆ ಬಂದ್ಬಿಡ್ತಾರೆ. ವೆಲ್ಕಮ್ ಬ್ಯಾಕ್. ಇದು ಸನ್ ಆಫ್ ರಾಜಣ್ಣ. ಎಸ್, ನಮ್ಮ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಕೋಲಾರ ಸೀನು ಅವರಿದ್ದಾರೆ, ಈ ಸಿನಿಮಾದ ನಿರ್ದೇಶಕರು. ಹಲೋ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ತೆ.
ನಮಸ್ತೆ, ಕೋಲಾರದವರಾ ನೀವು? ಹೌದು. ಓಕೆ, ಶೂಟಿಂಗ್ ಅಲ್ಲಿ ಏನಾದ್ರು ಮಾಡಿದ್ರಾ? ಇಲ್ಲ, ಸದ್ಯಕ್ಕೆ ಮಾಡಿಲ್ಲ ಅಲ್ಲಿ. ನಿಮ್ಮ ಊರು ಅಂತ ಅಂದ್ಮೇಲೆ ಅಲ್ಲಿ ಒಂಚೂರು ಇರಬೇಕು ಕದರು, ಹೇಳ್ಬೇಕಿತ್ತು ಹರೀಶ್ ಅವ್ರಿಗೆ. ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ ಅಲ್ಲಿ. ಎನಿವೇಸ್, ಸೊ ಯಾಕೆ ರಾಜಣ್ಣನ ಮಗ ಅಂತ ಸಿನಿಮಾ ಟೈಟಲ್ಲು? ಆ್ಯಕ್ಚುಲಿ ಸಿನಿಮಾ ಕತೆ ಮಾಡಾದ್ಮೇಲೆ, ಕತೆ ಎಲ್ಲ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ತಂದೆಗೆ ಒಂದು ಆ ಪಾತ್ರಕ್ಕೆ ನೇಮ್ ಇಡಬೇಕಾಯಿತು. ಓಕೆ. ಆಗ್ತಾ ಕ್ಯಾರೆಕ್ಟರ್ ಯಾವ ಥರ ಇತ್ತು ಅಂದರೆ ತುಂಬ ಮುಗ್ಧತೆ, ಅಮಾಯಕತ್ವ, ಆ ಥರ ಒಂದು ಪಾತ್ರ. ಅದಕ್ಕೆ ಏನು ಇಡ್ಬೋದು ಅಂತ ಅವೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ನೆನಪಾಗೋದೆ ಆ ಮುಗ್ಧತೆ, ಆ ಮುಗುಳ್ನೋಗು ಎಲ್ಲ ನೆನೆಸೋದು ಡಾಕ್ಟರ್ ರಾಜ್ಕುಮಾರ್ ಅವರು. ಓಕೆ. ಹಂಗಾಗಿ ರಾಜಣ್ಣ ಅಂತ ಇಡೋಣ ಅಂತ ಫಾದರ್ ನೇಮ್ಗೆ ಇಟ್ವಿ. ಸಿನಿಮಾ ಶೂಟಿಂಗೆಲ್ಲ ಮುಗಿತಾ ಎಂಡಿಂಗ್ ಒಂದು 80% ಆಗ್ಬೋಗಿತ್ತು. ಅವಾಗ ಟೈಟ್ಲು, ಸಿನಿಮಾ ಟೈಟ್ಲ್ ಇಡೋಣ ಅಂದಾಗ ಆಲ್ರೆಡಿ ಸಿನಿಮಾ ಶೂಟಿಂಗಲ್ಲೆಲ್ಲ ರಾಜಣ್ಣ ಮಗ, ಇವರೇನಪ್ಪ ರಾಜಣ್ಣ ಮಗ ಅಂತ ಇವರೆಲ್ಲ ಕರೀತಾ ಇದ್ರು. ಸಿನಿಮಾದಲ್ಲೂ ಹಂಗಿದೆ, ಪಾತ್ರ ಹಂಗಿದೆ. ಅವಾಗ ಏನಾಗಿತ್ತು, ರಾಜಣ್ಣ ಮಗ ಇದು ಟೈಟ್ಲ್ ಚೆನ್ನಾಗಿದೆಯಲ್ಲ, ಇದನ್ನ ಯಾಕೆ ಸಿನಿಮಾ ಟೈಟ್ಲ್ ಮಾಡಬಾರ್ದು ಅಂದ್ಬಿಟ್ಟು ಅವಾಗ ಇಡೀ ಟೀಮು ಡಿಸ್ಕಷನ್ ಮಾಡಿ ನಡೀತಾ ಇರಬೇಕಾದ್ರೆ ನಿಮಗೆ ಈ ಟೈಟಲ್ ನ ಇಟ್ಕೊಳ್ಳೋಣ ಅಂತ ಮನಸ್ಸಾಗಿ ಅವಾಗ ಬಂದಿದ್ದು ನಮಗೆ. ಓಹೋ, ಇದೊಂಥರ ಡಿಫರೆಂಟ್. 80% ಶೂಟಿಂಗ್ ಮುಗಿದೋಗಿತ್ತು ಅವಾಗ. ಓಕೆ. ಸೊ ನಿಮ್ಗೆ ಈ ಸಿನಿಮಾ ಅಲ್ಲಿ ಏನು ಇಷ್ಟ ಆಯ್ತು ಹರೀಶ್? ನನಗೆ ಇದರಲ್ಲಿ ಏನು ಒಂದು ಡೈರೆಕ್ಟ್ರು ಆಲೋಚನೆ, ಒಂದು ತಂದೆ ಮಗನಲ್ಲಿ ಇರುವಂಥ ಒಂದು ಸಂಬಂಧ. ಓಕೆ. ಆ ಸೆಂಟಿಮೆಂಟ್, ಪ್ರೀತಿ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ತಾಯಿ ಹತ್ರನೂ ಇರುತ್ತೆ, ತಾಯಿ ಮಗಳ ಮೇಲೆ ಇರುತ್ತೆ, ತಂದೆ ಮಗನ ಮೇಲೆ ಇರುತ್ತೆ, ತಂದೆ ತಂಗಿ ಎಲ್ಲ ಪ್ರೀತಿ ಅನ್ನೋದು ಅದೇ ಒಂದು ಲವರ್ಸ್ ಪ್ರೀತಿ ಅನ್ನೋದನ್ನ ಕರಿತೀವಿ. ಬಟ್ ಎಲ್ಲ ಪ್ರೀತಿ ದೊಡ್ಡದಾಗೆ ಕಾಣುತ್ತೆ ಎಲ್ರಿಗೂ. ಲವರ್ ಪ್ರೀತಿ ಅಂತ ಹೈಲೈಟ್ ಆಗಿರುತ್ತೆ, ಫುಲ್ ಟಾಪಲ್ಲಿರುತ್ತೆ. ತಾಯಿ ಪ್ರೀತಿ ಕಾಣ್ತಾ ಇರುತ್ತೆ, ಎದ್ದು ಕಾಣ್ತಾ ಇರುತ್ತೆ. ತಂಗಿ ಒಂದು ರೇಂಜಿಗೆ ಕಾಣ್ತಾ ಇರುತ್ತೆ ಪ್ರೀತಿ. ಬಟ್ ತಂದೆ ಪ್ರೀತಿ ಏನಂತಾರೆ ಅಷ್ಟು ನಮಗೆ ಕಾಣಲ್ಲ. ಯಾಕಂದರೆ ಒಂದು ಫ್ಯಾಮಿಲಿಲಿ ಮೇನ್ ಪಿಲ್ಲರ್ ಅವರು. ಹೌದು. ಹೆಂಡ್ತಿನ ಸಾಕ್ತಾರೆ, ಅದರಿಂದ ಮಕ್ಕಳನ್ನ ಸಾಕ್ತಾರೆ, ತಮ್ಮ ಅಣ್ಣ ತಮ್ಮ ಎಲ್ಲ ಜೊತೆ ಇಟ್ಕೊಂಡು ಸಾಕ್ಕೊಂಡು, ಬಿಕಾಸ್ ಯಾಕೆ ಸಾಕ್ತಾ ಇರ್ತಾರೆ ಅನ್ನೋದಕ್ಕಿಂತ ಅದನ್ನು ಪ್ರೀತಿಯಿಂದ ಅಂತ ಹೇಳ್ತೀವಿ ನಾವು. ಅದು ಪ್ರೀತಿ ಅಂತ ಹೇಳ್ತೀವಿ. ಎಲ್ಲ ಕಾಣ್ತದೆ. ಬಟ್ ತಂದೆ ಏನು ಮಾಡ್ತಾ ಇರ್ತಾರೆ, ಎಲ್ಲ ಮನಸ್ಸಲ್ಲಿ ಇಟ್ಕೊಂಡೇ ಪ್ರೀತಿ ಮಾಡ್ತಾ ಇರ್ತಾರೆ, ತೋರಿಸ್ಕೊಳ್ಳಲ್ಲ. ನಮ್ಮ ಸಿನಿಮಾದಲ್ಲಿ ಅದನ್ನು ಎತ್ತಿ ಹಿಡಿದಿದ್ದಾರೆ ಡೈರೆಕ್ಟ್ರು. ಸೊ ಅದು ತುಂಬಾ ಖುಷಿ ಆಯಿತು. ಬಟ್ ಅದೇ ಅದರಲ್ಲಿ ಇನ್ನೊಂದು ಏನಂತಂದರೆ ಆ ಒಂದು ಸಣ್ಣ ಆ ಒಂದು ಇದೇನೋ ಒಂದು ಏಜ್, ಒಂದು 15ರಿಂದ ಒಂದು 25 ವರ್ಷದ ತನಕ ಏನೋ ಒಂದು ಕ್ಯಾಟಗರಿ ಯಂಗ್ ಏಜ್ ಅಂತ ಹೇಳ್ತೀವಿ. ಆ ಯಂಗ್ ಏಜಲ್ಲಿ ಅಕಸ್ಮಾತ್ ಬೈ ಮಿಸ್ಟೇಕ್ ಆಗಿ ಏನಾದರೂ ಸ್ವಲ್ಪ ದುಡುಕಿದ್ರೆ ಏನಾಗುತ್ತೆ, ಎಷ್ಟೆಲ್ಲ ಕೆಟ್ಟದ ಪರಿಣಾಮ ಬರುತ್ತೆ. ಪೂರ್ತಿ ಹೇಳಂಗಿಲ್ಲ, ಇನ್ನೂ ಪಾಪ ಜನ ಅಷ್ಟು ಪಿಕ್ಚರ್ ನೋಡಬೇಕು. ಏನೇನಾಗುತ್ತೆ, ಏನೇನು ಸಫರ್ ಆಗುತ್ತೆ. ಇವಾಗ ನಿಮ್ಮ ಡ್ಯಾಡ್ ಕೂಡ ಹಾಗೆ ಮಾಡಿದ್ರೆ ನಿಮಗೆ ಒಂದು ಬೌಂಡ್ರಿ ಹಾಕಿ ಹಂಗೆ ಇರಬೇಕು 100% ಅದರಲ್ಲೇ ಇದ್ದಿದ್ವಿ ನಾವು. ಸೊ ಹಾಗಾದ್ರೆ ನೀವು ಈ ಸಿನಿಮಾನ ನಿಮ್ಮ ಡ್ಯಾಡಿ ಜೊತೆಗೆ ಒಂದ್ಸರಿ ನೋಡ್ಬೇಕು ಅನ್ಸುತ್ತೆ. ಅವ್ರು ಹತ್ಕೊಂಡು ಕೂತಿದ್ರು ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟು. ಹೌದಾ? ಪಾಪ ಅಳಿಸ್ಬಿಟ್ರು. ಓಕೆ. ಸೊ ಅಕ್ಷತಾ, ನಿಮ್ಗೇನು ಸಿನಿಮಾಲಿ ಯಾವ ಪಾರ್ಟ್ ಇಷ್ಟ ಆಯ್ತು? ನನ್ನನ್ನು ನೋಡ್ಕೊಂಡು ಇಷ್ಟ ಆಯ್ತು ಅನ್ಬೇಡಿ. ಇಲ್ಲ, ಅದನ್ನ ಹೇಳಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಸ್ಕ್ರೀನ್ ಮೇಲೆ ತುಂಬಾ ಸಲ ನೋಡ್ಕೊಂಡು ಬೇಜಾರಾಗ್ಬಿಟ್ಟಿದೆ. ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ಆಕ್ಚುಲ್ ಆಗಿ ಸರ್ ಹೇಳಿರೋ ಸ್ಕ್ರೀನ್ ಪ್ಲೇ ಪ್ರಕಾರ ಅದಕ್ಕಿಂತ ಡಬಲ್ ಆಗಿ ತುಂಬಾ ಚೆನ್ನಾಗಿತ್ತು. ಒಬ್ಬರದು ಒಂದು ಪಿನ್ ಪಾಯಿಂಟ್ ಆಫ್ ಮಿಸ್ಟೇಕ್ಸ್ ಅನ್ನೋದು ಆಗಲಿ ಏನೂ ಇಲ್ಲ. ಡೈರೆಕ್ಟರ್ ಅನ್ನೋರು ಅದನ್ನ ಈಗ ಫುಲ್ ಮೀಲ್ಸ್ ಹೇಗೆ ತಿನ್ಬೇಕಪ್ಪ ಅನ್ನೋದು ನಮ್ಮ ಡೈರೆಕ್ಟರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಓಕೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಫಸ್ಟು ನಾನೇ ಪಾಪಡ್. ಸೊ ನನ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಈಗ ನಿಮ್ದು ಪಬ್ಲಿಕ್ ಅಲ್ಲೇನ ಇದ್ರೆ ಕೊಟ್ರೆ ಇಲ್ಲೇನೇ ಸ್ಟಾರ್ಟ್ ಮಾಡ್ಕೊಂಡು ಅವ್ರ ಪರ್ಸನಾಲಿಟಿ ನೋಡಿದ್ರೆ ತಿಂಡಿಪೋತಿ ಅಂತ ಅನ್ಸಲ್ಲ. ಬಟ್ ನೀವು ಹೇಳೋದು ನೋಡಿದ್ರೆ ಅಯ್ಯೋ ಮೇಡಮ್, ಇವರು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಕಂಪನಿ, ನಮ್ಮ ಪ್ರೊಡಕ್ಷನ್ ಕಂಪನಿ ತುಂಬಾ ಸೇವ್ ಮಾಡಿದ್ದಾರೆ. ಒಂದು ಹೆಚ್ಚು ಕಮ್ಮಿ ಹೆಂಗ ಮಟ್ಟಕ್ಕೆ ಸೇವ್ ಮಾಡಿದ್ದಾರೆ ಅಂದ್ರೆ ಎಷ್ಟೋ ಕೋಟಿಗಟ್ಟಲೆ ಖರ್ಚಾಗಬೇಕಾಯ್ತು, ಕಮ್ಮಿ ಮಾಡಿದ್ದಾರೆ. ಓನ್ಲಿ ಮೊಸರನ್ನ, ಟಿಫನ್ ಮೊಸರನ್ನ, ಮಧ್ಯಾಹ್ನ ಲಂಚ್ ಮೊಸರನ್ನ, ರಾತ್ರಿ ಮೊಸರನ್ನ. ಮೊಸರನ್ನಕ್ಕೂ ಬೇಜಾರಾಗಿ ಹೋಗಿರುತ್ತೆ. ಅದು ಬಂದ್ಲು ಮತ್ತೆ ಅಂತ. ಫೈನಲಿ ಸಿನಿಮಾನ ಜನ ಒಪ್ಕೊಂಡಿದ್ದಾರೆ. ಇನ್ನೂ ಒಳ್ಳೆ ರೆಸ್ಪಾನ್ಸ್ ಸಿಗಬೇಕಿದೆ. ಇವತ್ತಷ್ಟೇ ರಿಲೀಸ್ ಆಗಿರೋದು. ಸೊ ಏನು ಹೇಳ್ತೀರಿ ಆಡಿಯನ್ಸ್ಗೆ? ಆಲ್ರೆಡಿ ಜನ ಪ್ರೇಕ್ಷಕರೆಲ್ಲ ನೋಡಿ ಸಿನಿಮಾನ ಆಲ್ರೆಡಿ ಗೆದ್ದಿದೆ ಅಂತ ಎಲ್ಲರೂ ಎಲ್ಲ ಕಡೆಯೂ ಹೇಳ್ಕೊತಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನನಗೆ. ಇನ್ನೂ ಜನ ಬಂದು ಥಿಯೇಟ್ರಿಗೆ ನೋಡಿ. ನಿಜವಾಗ್ಲೂ ಇದು ಒಂದು ಫ್ಯಾಮ್ಲಿಗೋಸ್ಕರನೇ ಮಾಡಿರೋ ಸಿನಿಮಾ. ಎಲ್ಲರೂ ಫ್ಯಾಮ್ಲಿಲಿರೋ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು. ನೋಡಿ ಇದರಲ್ಲಿ ಆ ಪ್ರೀತಿ ಅನ್ನೋದು, ತಂದೆ ಪ್ರೀತಿ ಆಗಿರ್ಬೋದು, ತಾಯಿ ಪ್ರೀತಿ ಆಗಿರ್ಬೋದು, ತಮ್ಮನ ಪ್ರೀತಿ, ಅಣ್ಣನ ಪ್ರೀತಿ ಎಲ್ಲ ಇದು ಈ ಸಿನಿಮಾದಲ್ಲಿದೆ. ಬಂದು ನೋಡಿ ನಮ್ಮ ಸಿನಿಮಾನ ಇನ್ನಷ್ಟು ಗೆಲ್ಲಿಸ್ಕೊಡಿ. ಓಕೆ. ರಾಜು ಅವರೇ, ಇವತ್ತು ಬಂದಿರೋ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಇದೇ ರೆಸ್ಪಾನ್ಸ್ ಇನ್ನೂ
ಅಟ್ಲೀಸ್ಟ್ ಒಂದು 50 ದಿವಸ 100 ದಿವಸ ಆಗೋವರೆಗೂ ನಮ್ಮ ಕನ್ನಡ ಪ್ರೇಕ್ಷಕರು ಇದೇ ಥರ ನಮ್ಮ ಪ್ರೋತ್ಸಾಹ ಕೊಟ್ಟು ನಮ್ಮ ನಾಯಕ ನಟನ ಸಕ್ಸಸ್ ಮಾಡಬೇಕು. ಒಂದು ಎರಡನೇ ಪಾತ್ರ ಅವರು ಪ್ರೊಡ್ಯೂಸರ್ ಆಗಿ ಸಿನಿಮಾಗೆ ಹಣ ಹಾಕಿದ್ದಾರೆ, ಆ ಹಣನೂ ವಾಪಸ್ ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಎಸ್ ಹರೀಶ್ ಅವರೇ, ಫೈನಲಿ ಡಬಲ್ ಆಕ್ಟಿಂಗ್ ನಿಮ್ದು ಇವಾಗ. ಹಾಕಿದ್ದು ವಾಪಸ್ ಬರಬೇಕು, ನಿಮ್ಮನ್ನ ಜನ ಒಪ್ಕೊಳ್ಬೇಕು, ಎಲ್ಲ ಇದೆ ಅದರಲ್ಲಿ. ಇಲ್ಲ, ಮಾರ್ನಿಂಗ್ ಸೊಳ್ಳೆ ಜನ ಒಪ್ಕೊಂಡ್ಬಿಟ್ಟಿದ್ದಾರೆ, ಸಕ್ಸಸ್ಫುಲ್ ಹೀರೋ. ಈಗ ಏನಂತಂದರೆ ಅದೆಲ್ಲದಕ್ಕಿಂತ ಮೀರಿ ನೀವೇನೇ ಮಾಡ್ಬೋದು. ನೀವು ದುಡ್ಡು ಹಾಕಿ ಅಂತ ಯಾವ ಪ್ರೇಕ್ಷಕರು ಬಂದು ಹೇಳಿಲ್ಲ ನಿಮಗೆ, ನೀವು ಸಿನಿಮಾ ಮಾಡಿ ಅಂತಲೂ ಯಾರು ಕೇಳಲಿಲ್ಲ. 100%. ನೀವಾಗ ಮಾಡಿದ್ದೀರಾ, ಅದು ಚೆನ್ನಾಗಿದ್ರೆ ತೊಗೊತಾರೆ, ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಆಲ್ರೆಡಿ ಏನಾಗಿದೆ, ಇವತ್ತು ಇರೋ ಎಲ್ಲ ಆಲ್ ಓವರ್ ಕರ್ನಾಟಕ ಒಂದು 150ರಿಂದ 200 ಥಿಯೇಟರ್ ತನಕ ರಿಲೀಸ್ ಆಗಿದೆ ಸಿನಿಮಾ. ಎಲ್ಲ ಕಡೆನೂ ಒಂದು ಒಳ್ಳೆ ಪ್ರತಿಕ್ರಿಯೆ ಬಂದಿದೆ, ಚೆನ್ನಾಗಿ ಬಂದಿದೆ, ಎಲ್ಲ ಓಪನಿಂಗ್ಸ್ ಚೆನ್ನಾಗಿ ತೊಗೊಂಡಿದೆ, ಸಿನಿಮಾ ಗೆದ್ದಿದೆ. ಸೊ ಏನಾಗಿದೆ ಅಂದರೆ ಅಲ್ಲೆಲ್ಲೋ ಒಂದು ಕಡೆ ನನಗನ್ಸಿದ್ದು ಜನರಿಗೆ ಇಷ್ಟ ಆಗೋಂಥ ಎಲ್ಲ ಕಂಟೆಂಟ್ ನಮ್ಮ ಸಿನಿಮಾದಲ್ಲಿದೆ. ಸೊ ಇರೋದ್ರಿಂದ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರಿಗೆ ಬೇಕಾಗಿದ್ದೆಲ್ಲ ಇರೋದ್ರಿಂದ ನಾವು ಕೇಳೋಂಥದ್ದೇನಿಲ್ಲ. ಓಕೆ, ದಯವಿಟ್ಟು ಬನ್ನಿ ನಮ್ಮ ಸಿನಿಮಾ ನೋಡಿ, ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ದುಡ್ಡು ಮಾಡ್ಕೊಂಡು ಕೊಡಿ, ಏನಿಲ್ಲ ದುಡ್ಡು ಮಾಡ್ಕೊಂಡು ಕೊಡಿ ಅಂತ ಅಲ್ಲ. I mean, ಆಬ್ವಿಯಸ್ಲಿ ಎಂಡ್ ಆಫ್ ದ ಡೇ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಜನ ನೋಡಕ್ ಬಂದೇ ಬರ್ತಾರೆ. ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಅದು. ಓಕೆ. ಸೊ ಊಟ ಚೆನ್ನಾಗಿದ್ರೆ ಆ ಹೋಟೆಲಿಗೆ ಜನ ಬರ್ತಾರೆ ಅನ್ನೋ ಆಯ್ತು. ಮತ್ತೆ ಹೋಗೇ ಹೋಗ್ತೀವಿ ನಾವೇ ಹುಡುಕೊಂಡು. ಹೌದು, ನೀವು ಹೋದಾಗೆಲ್ಲ ಮೊಸರನ್ನ ಕೇಳಿದ್ರೆ ಆಗ್ಲೇ ಮುಗಿಸ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗಲಿ, ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡುವಂಥ ಶಕ್ತಿ ಕೊಡಲಿ ದೇವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಸಿನಿಮಾ ಮಾಡಿದ್ದಾರೆ, ಇಲ್ಲಿವರೆಗೂ ಇವ್ರು ಮಾತನಾಡಿದ್ರು, ಇನ್ನು ಮುಂದೆ ನೀವು ಮಾತನಾಡಬೇಕು, ಸಿನಿಮಾನ ಗೆಲ್ಲಿಸಬೇಕು. ಸೊ ಏನು ಮಾಡಬೇಕು ಅಂದರೆ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಬೇಕು. ಇದು ಇವತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.